ಅಲ್ಲ ಸರ್, ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ ಪದೇ ಪದೇ ಅವರು ಟಾರ್ಗೆಟ್ ಮಾಡಿದ್ರೆ ಅವಾಗ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬನ ತಂದರು, ಈಗ ಯತೀಂದ್ರನ ತಂದು ಮಾತಾಡ್ತಿದ್ದಾರೆ. ಬಾಯಿ ಕಂಟ್ರೋಲಲ್ಲಿ ಇಟ್ಕೋ ಪ್ರತಾಪ್ ಸಿಂಹ ಅವರೇ. ನೀವು ಎಷ್ಟು ಬಾಯಿ ಬಡ್ಕೊಂಡ್ರು ನಿಮ್ಮ ಬಿ ಜೆ ಪಿಯವ್ರು ಕೇರ್ ಮಾಡಲ್ಲ. ವಿಜಯೇಂದ್ರಾಗ ನಿನ್ನನ್ನು ಕಂಡ್ರೆ ಆಗಲ್ಲ, ಆರ್ ಅಶೋಕ್ ಅವ್ರು ನಿನ್ನನ್ನು ಹತ್ರಕ್ಕೆ ಬಿಟ್ಕೊಳ್ಳಲ್ಲ, ಯತ್ನಾಳಿಗೆ ನಿನ್ನ ಕಾಂಪಿಟೇಷನ್ನು, ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ? ಏನಾದರೂ ಮಾತಾಡಿದ್ರೆ ಯಾರೂ ಬಾಯಿ ಬಿಡ್ತಿಲ್ಲ ಅಂತ. ನಿನ್ನಂಥ ಅವಿವೇಕಿ ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕ್ಕು. ಸಿದ್ದರಾಮಯ್ಯ ಸಾಹೇಬ್ರು ಕಾಲಿಗೆ ಧೂಳು ಸಮ. ಮೈಂಡ್ ಯುವರ್ ಟಂಗ್ ಮಾತಾಡೋದಕ್ಕಿಂತ ಮುಂಚೆ. ಇವತ್ತು ಅಭಿವೃದ್ಧಿ ಬಗ್ಗೆ ಅವ್ರು ಕಾಳಜಿ ಇದ್ದಿದ್ರೆ ಬರಬೇಕಾಗಿತ್ತು, ಜಿ ಬಿ ಎಗೆ ಬಂದು ಫೈಟ್ ಮಾಡಬೇಕಾಗಿತ್ತು. ಜಿ ಬಿ ಎಗೆ ಬರಲ್ಲ, ಫೈಟ್ ಮಾಡಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ. ಏನಾದರೂ ಮಾತಾಡಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು, ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡೋದು. ನೆನ್ನೆ ನಮ್ಮ ಪ್ರಿಯಾಂಕ್ ಸಾಹೇಬರು ಕರೆಕ್ಟಾಗಿ ಹೇಳಿದ್ದಾರೆ, ಪ್ರಗತಿ ಆಗ್ತಾ 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 ಒಂದು ನಗರ ಬೆಳೆಯುತ್ತೆ. ಇವತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಸೆಕೆಂಡ್ ಪ್ಲೇಸಲ್ಲಿ ಇದ್ದೀವಿ. ಮೈಗ್ರೇಷನ್ ಜಾಸ್ತಿ ಆಗ್ತಿದೆ, ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಾಗ್ತಿದೆ, ಲ್ಯಾಂಡ್ ರಿಮೈನ್ಸ್ ದ ಸೇಮ್, ಪಾಪ್ಯುಲೇಷನ್ ಇನ್ಕ್ರೀಸಸ್ ಮೋರ್. ಇವತ್ತು ಜನಸಂಖ್ಯೆ ಜಾಸ್ತಿ ಆದಾಗ ವೆಹಿಕಲ್ ಪರ್ಚೇಸ್ ಜಾಸ್ತಿ ಆಗ್ತಿದೆ, ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇದರ ಅರ್ಥ ಪ್ರಗತಿ ಆಗ್ತಿದೆ ಅಂತ. ನಮ್ಮ ಸಾಹೇಬರು ಅದನ್ನು ಹೇಳಿದ್ರೆ ಅದನ್ನು ಬಿ ಜೆ ಪಿಯವರು ಆರ್ ಅಶೋಕಣ್ಣ ಪ್ರೆಸ್ ಮೀಟಲ್ಲಿ ಏನೇನೋ ವ್ಯಾಖ್ಯಾನಿಸ್ತಾರೆ. ಅಶೋಕಣ್ಣ, ಯಾಕೆ ಪ್ರಿಯಾಂಕಾ ಸಾಹೇಬ್ರನ್ನ ಕಂಡ್ರೆ ನಿಮ್ಗೆ ಅಷ್ಟು ಭಯ ಆಗ್ತಿದೆ? ಪ್ರಿಯಾಂಕಾ ಸಾಹೇಬರು ಈ ರಾಜ್ಯದ ಫ್ಯೂಚರ್, ಮರ್ತೋಗ್ಬೇಡಿ ಆರ್ ಅಶೋಕ್ ಅವರೇ.